ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ, ಓಂ ಕ್ರೀಂ ಕಾಳಿಯೇ ನಮೋ ನಮಃ. ನಿಮ್ಮ ಶತ್ರುಗಳನ್ನು ಮೂಲೆ ಗುಂಪು ಮಾಡಬೇಕಾ? ಹಾಗಿದ್ದರೆ ಈ ವಿಡಿಯೋ ನೋಡಿ ವೀಕ್ಷಕರೇ. ಶತ್ರುಗಳು ನಿಮ್ಮಿಂದ ದೂರ ಹೋಗಿ ಅಂದರೆ ಮೂಲೆ ಗುಂಪಾಗಬೇಕು. ನಿಮ್ಮೊಟ್ಟಿಗೆ ಜಗಳ ಕಿರಿಕಿರಿ ಮಾಡಬಾರ್ದು ವೀಕ್ಷಕರೇ. ಅಂದರೆ ನಾನು ಹೇಳೋದು ಸಣ್ಣ ಕೆಲಸ ಮಾಡಿದಕ್ಕೆ ಸಾಕು, ನಿಮ್ಮ ಶತ್ರುಗಳು ಸಾಯೋ ತನಕ ನಿಮ್ಮನ್ನು ಯಾವತ್ತೂ ಕೆಣಕಲ್ಲ ವೀಕ್ಷಕರೇ, ನಿಮ್ಮನ್ನು ನೋಡಲ್ಲ, ಮಾತಾಡಲ್ಲ. ಹೌದಾ? ಯಾವ ಥರ ಅಂದರೆ ವೀಕ್ಷಕರೇ ಅದು ವೀಕ್ಷಕರೇ, ಎಕ್ಕದ ಎಲೆಯ ಒಂದು 5ರಿಂದ 6 ಎಕ್ಕದ ಎಲೆಯನ್ನು ತೊಗೋಬೇಕು ವೀಕ್ಷಕರೇ. ಹೌದಾ? ಎಕ್ಕದ ಎಲೆಯನ್ನು ತೊಗೊಂಡ್ಬಿಟ್ಟು ಒಂದು ಲಿಂಬೆ ಹಣ್ಣಿನಿಗೆ ಲಿಂಬೆ ಹಣ್ಣಿನ ಮೇಲೆ ಕಪ್ಪು ದಾರವನ್ನು ಕಟ್ಟಬೇಕು. ಲಿಂಬೆ ಹಣ್ಣಿಗೆ ವೀಕ್ಷಕರೇ ಒಂದು 4ರಿಂದ 5 ಮೊಳೆಯನ್ನು ಚುಚ್ಚಬೇಕು. ನಿಮಗೆ ಸ್ಕ್ರೀನ್ನಲ್ಲಿ ಕಾಣ್ತಿರ್ಬೋದು ವೀಕ್ಷಕರೇ. ಆ ಒಂದು ವಿಧಾನ ಮಾಡೋದು ಅಂದರೆ ಎಕ್ಕದ ಎಲೆ ಇದೆ ವೀಕ್ಷಕರೇ, 5 ಎಕ್ಕದ ಎಲೆ ವೃತ್ತಾಕಾರ ಮಾಡಿಬಿಟ್ಟು ಅದರ ಮೇಲೆ ಮಧ್ಯದಲ್ಲಿ ಲಿಂಬೆ ಹಣ್ಣು ಕಪ್ಪು ದಾರ ಕಟ್ಟಿಬಿಟ್ಟು ಲಿಂಬೆ ಹಣ್ಣಿನ ಒಳಗಡೆ ಒಂದು 4ರಿಂದ 5 ಮೊಳೆಯನ್ನು ಚುಚ್ಚಬೇಕು. ಚುಚ್ಚಿಬಿಟ್ಟು ವೀಕ್ಷಕರೇ, ನೀವು ಅದನ್ನು ನಿಮ್ಮ ಶತ್ರುವಿನ ಹೆಸರು ಏನಿದೆ ವೀಕ್ಷಕರೇ, ಆ ಒಂದು 4ರಿಂದ 5 ಎಲೆ ಮೇಲೆ ಬರೀಬೇಕು ಶತ್ರುಗಳ ಹೆಸರು. ಎಲೆ ಮೇಲೆ ಬರೆದುಬಿಟ್ಟು ವೀಕ್ಷಕರೇ, ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ನದಿ, ಕೆರೆ, ಬಾವಿಯಲ್ಲಿ ನೀರಿನ ಮೇಲೆ ತೇಲೋ ಹಾಗೆ ಇಟ್ಟು ಬನ್ನಿ ವೀಕ್ಷಕರೇ. ಸಾಕು, ಅದು 2ರಿಂದ 3 ದಿನ ಅದು ನೀರಿನ ಮೇಲೆ ತೇಲ್ತಾ ಇದ್ದರೆ ವೀಕ್ಷಕರೇ ಸಾಕು, ನಿಮ್ಮ ಶತ್ರು ನಿಮ್ಮಿಂದ ನಾಶವಾದಂಗೆ ವೀಕ್ಷಕರೇ. ವೀಕ್ಷಕರೇ, ಈ ಕೆಲಸ ರಾತ್ರಿ ವೇಳೆ ಮಾಡಿ ವೀಕ್ಷಕರೇ, ನಿಮ್ಮ ಎಲ್ಲ ಒಂದು ಶತ್ರು ಕಾಟ ಏನಾಗ್ತಾ ಉಂಟಲ್ಲ ವೀಕ್ಷಕರೇ, ಎಲ್ಲವನ್ನು ನಾಶವಾಗುತ್ತೆ ವೀಕ್ಷಕರೇ. ಮತ್ತೊಮ್ಮೆ ಶತ್ರು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಹುಟ್ಟು ಬರಲ್ಲ ವೀಕ್ಷಕರೇ. ವೀಕ್ಷಕರೇ, ಕೆಲಸ ಮಾಡುವಾಗ ನೀವು ನಿಮ್ಮ ಮೈ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಕಬೇಕು ವೀಕ್ಷಕರೇ. ಮತ್ತು ಯಾವ ವಾರ ವೀಕ್ಷಕರ ಕೆಲಸ ಮಾಡುವಾಗ ಬುಧವಾರ ಮಾಡಿ ವೀಕ್ಷಕರೇ, ಎಲ್ಲ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯವಾಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ 8792172177 ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ. ವೀಕ್ಷಕರೇ, ಇದು ಒಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ. ಗಂಡ ಹೆಂಡತಿ ಕಲಹ, ಆರೋಗ್ಯ ಸಮಸ್ಯೆ, ಸಾಲ ಬಾಧೆ, ಕೋರ್ಟ್ ಕೇಸ್, ಅತ್ಯಾಶ್ರಯ ಕಿರಿಕಿರಿ, ಪಿತಲಿ ಮೋಸ ಹೋಗಿದ್ದರೆ, ಮದುವೆ, ಸಂತಾನ ಭಾಗ್ಯ, ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು. ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.